ಉತ್ತರ ಪ್ರದೇಶ ವರ್ಸಸ್ ಕರ್ನಾಟಕ ಅಂತ ಚೆಕ್ ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ 80 ಸ್ಥಾನಗಳಿದ್ದಾವೆ. 50% ಜಾಸ್ತಿ ಮಾಡಿದ್ರೆ 120 ಆದ್ರು ಅವರು. ನಮ್ಮಲ್ಲಿ 28 ಕ್ಷೇತ್ರಗಳಿದ್ದಾವೆ, 14 ಜಾಸ್ತಿ ಆಗುತ್ತೆ. 50% ಅಂತಂದರೆ 42 ಆಯಿತು. ಗ್ಯಾಪ್ ಮೊದಲಿದ್ದಕ್ಕೆ ಜಾಸ್ತಿನಾ ಈಗಿದ್ದದ್ದು ಜಾಸ್ತಿನಾ? ಈಗ ಆಗುವುದು ಜಾಸ್ತಿ, ಈಗಾಗೋ ಜಾಸ್ತಿ ಆಗುತ್ತೆ. ಅದು ಒಂದು ವಾದ ಇದೆ. ಆದರೆ ರಾಜ್ಯಗಳ ಪ್ರಾತಿನಿಧ್ಯದ ಪ್ರಮಾಣ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ. ಪ್ರಾತಿನಿಧ್ಯದ ಪ್ರಮಾಣ ಅಂದರೆ ದೇಶದಲ್ಲಿರೋ ಒಟ್ಟು ಸಂಸದರ ಸಂಖ್ಯೆಯಲ್ಲಿ ದಕ್ಷಿಣದ 4 ರಾಜ್ಯಗಳ ಸಂಸದರ ಸಂಖ್ಯೆ 24% ಆಗ್ತಾ ಇತ್ತು ಮುಂಚೆ. ಲೋಕಸಭಾ ಕ್ಷೇತ್ರಗಳ ಹೆಚ್ಚಳದ ನಂತರವೂ ಅದು 24% ಆಗುತ್ತೆ ಅಂತ. ನೋಡಿ ಅಲ್ಲಿ ವೇಟೇಜ್ ಇದೆ, ನೋಡಿ ಯಾವ್ಯಾವ ರಾಜ್ಯದ ಎಷ್ಟೆಷ್ಟು ವೇಟೇಜ್ ಇದೆ ನೋಡ್ಕೊಂಡು ಬಿಡಿ. ಇದು ಹೆಚ್ಚು ಕಡಿಮೆ ಆಗೋದಿಲ್ಲ, ಯಥಾ ಪ್ರಕಾರ ಉಳಿದುಕೊಳ್ಳುತ್ತೆ ಅನ್ನುವುದು ಇದು ದಕ್ಷಿಣದ ರಾಜ್ಯಗಳದ್ದು. ಟೋಟಲ್ 24% ಇತ್ತಪ್ಪ ಪ್ರಾತಿನಿಧ್ಯ, ಈಗಲೂ 24% ಇರುತ್ತೆ. ಕರ್ನಾಟಕ ನೋಡಿ 5.15% ಇತ್ತು, 5.14% ಆಗುತ್ತೆ. ಆಂಧ್ರ 4.6% ಇದ್ದದ್ದು 4.65% ಆಗುತ್ತೆ. ತೆಲಂಗಾಣ 3.13% ಇದ್ದದ್ದು 3.18% ಆಗುತ್ತೆ. ಹೀಗೆಲ್ಲ ಲೆಕ್ಕ ಹಾಕಿದ್ರೆ 24% ಇದ್ದದ್ದು 24% ಆಗಿ ಉಳಿಯುತ್ತೆ. ಆದ್ದರಿಂದ ಯಾರಿಗೂ ಏನೂ ಅನ್ಯಾಯ ಆಗೋದಿಲ್ಲ ಅನ್ನುವ ವಾದ. ಇದು ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದಾಯಿತು. ಇನ್ನು ಮಹಿಳಾ ಮೀಸಲಾತಿ 33%. ಕರ್ನಾಟಕದ ಲೆಕ್ಕಾಚಾರ ನೋಡಿ ನೀವು. ಈಗ ನಮ್ಮಲ್ಲಿ 28 ಜನ ಸಂಸದರುಗಳಿದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ಗಳು 28 ಜನ. 50% ಹೆಚ್ಚಳ ಅಂದರೆ 14 ಜಾಸ್ತಿ ಆಯಿತು, ಟೋಟಲ್ 42 ಆಯಿತು. ಈ 42ರಲ್ಲಿ 33% ಮಹಿಳೆಯರು. ಎಷ್ಟು ಜನ ಮಹಿಳೆಯರಾದರು? 14 ಜನ ಮಹಿಳೆಯರು. ಈ ಟೋಟಲ್ ಲೆಕ್ಕಾಚಾರನೇ ಹೆಂಗಿದೆ ರೀ ಇದು. ಈಗ ಗಣಮಕ್ಕಳಿಗೆ ಬೇಜಾರಾಗಬಾರ್ದು ನೋಡಿ. 243 ಇದ್ದದ್ದು 850 ಆಗುತ್ತೆ. 280 33% ನಂಗೆ ಹಿಡಿದ್ರೆ 280 ಜನ ಮಹಿಳೆಯರಿಗೆ ಬಿಟ್ಕೊಟ್ಬಿಡೋದು ಕ್ಷೇತ್ರಗಳನ್ನು. ಗಣಮಕ್ಕಳು ನಮಗೆ ಮುಂಚೆ ಎಷ್ಟಿದ್ವಲ್ಲ ಅಷ್ಟೇ ಇದ್ದಾವೆ ಈಗ ಅಂತ ಸಮಾಧಾನ ಮಾಡ್ಕೊಳ್ಳೋದು. ಕನಿಷ್ಠ 280 ಮಹಿಳೆಯರು ಸಂಸತ್ತಿನಲ್ಲಿರ್ತಾರೆ ಅಂದರೆ ತಪ್ಪಾಗತ್ತದು, ಟೆಕ್ನಿಕಲ್ ಎರರ್ ಆಗುತ್ತೆ. ಕರ್ನಾಟಕದಿಂದ 14 ಜನ ಮಹಿಳೆಯರು ಸಂಸದರಾಗಿ ಹೋಗ್ತಾರೆ ಅಂದರೆ ಟೆಕ್ನಿಕಲಿ ತಪ್ಪದು. ಕನಿಷ್ಠ 14. ಉಳಿದ 28 ಕ್ಷೇತ್ರಗಳು ಜನರಲ್ ಕ್ಯಾಟಗರಿ. ಅಲ್ಲಿಯೂ ಸ್ಪರ್ಧಿಸುವ ಹಕ್ಕು ಮಹಿಳೆಯರಿಗಿರುತ್ತೆ. ಅಲ್ಲಿ ಉಳಿದ ಪುರುಷರ ಜೊತೆಗೆ ಸ್ಪರ್ಧೆ ಮಾಡಬೇಕಾಗತ್ತಷ್ಟೇ. ಈ 14ಕ್ಕೆ ಪುರುಷರು ಬರಂಗಿಲ್ಲ. ಅಲ್ಲಿಗೆ ಕರ್ನಾಟಕದಿಂದ ಕನಿಷ್ಠ 14 ಮಹಿಳೆಯರು ಸಂಸತ್ತಿಗೆ ಹೋಗ್ತಾರೆ 2029 ಚುನಾವಣೆಯಲ್ಲಿ. ಟೋಟಲ್ 42 ಜನ ಸಂಸದರು ಕರ್ನಾಟಕದಿಂದ ಹೋಗ್ತಾರೆ.